ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್ ಎಲ್ಲ ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲಾ, ನಾನು ಗುಡ್. ಗೈಸ್, ಏನು ವಿಷಯ ಅಂತ ಹೇಳಿದ್ರು ಉಂಟಲ್ಲ, ಇವತ್ತು ಫೈನಲಿ ಇವತ್ತು ನಮಗೆ ಆ ದಿವಸ ಬಂದಿದೆ. ಅದೇ ನ್ಯೂ ಬಾರ್ನ್ ಬೇಬಿದು ಐಟಮ್ಸ್ ಪರ್ಚೇಸ್ ಮಾಡಲಿಕ್ಕೆ, ಮತ್ತು ನನಗೇನು ಕೂಡ ಸ್ವಲ್ಪ ಪರ್ಚೇಸ್ ಮಾಡಲಿಕ್ಕೆ ಉಂಟು, ಹೋಗುವ ಅಂತ. ಸೊ ಗೈಸ್, ಎಲ್ಲಿಗೆ ಹೋಗುದು ನಿಮಗೆ ಆಲ್ರೆಡಿ ನಾನು ಜಾಸ್ತಿಯಾಗಿ ಹೋಗುದಿಲ್ಲ ಅಂತ ಗೊತ್ತುಂಟು. ಬಟ್ ಆದರೂ ಕೂಡ ಇವತ್ತು ಎಲ್ಲಿಗೆ ಹೋಗುದು ಅಂತೇಳಿ ನನ್ನ ವೀಡಿಯೋಸ್ ನೋಡಿ ನೀವು ಗೊತ್ತಾಗ್ತದೆ ಎಲ್ಲಿಗೆಲ್ಲ ಹೋಗ್ತೇನೆ, ಏನು ವಿಷಯ ಅಂತ ಹೇಳಿ. ಗೈಸ್, ತುಂಬಾ ಖುಷಿ ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ ಇಷ್ಟು ದಿವಸ ಉಂಟಲ್ಲ, ಸಾಕಾಯ್ತು ನನಗೆ ಕಾದು ಯಾವಾಗ ಹೋಗುದು ಅಂತ ಹೇಳಿ. ಫೈನಲಿ ಇವತ್ತು ಸಲ್ಮಾನ್ ಅವರು ಉಂಟಲ್ಲ ರಜೆ ಮಾಡಿದ್ದಾರೆ. ನಾನು ಮತ್ತೆ ಹೇಳಿದೆ, ನೀವು ರಜೆ ಅಂತೂ ಮಾಡಿದ್ದೀರಾ, ಹೋಗುವಂತ. ಇಲ್ಲ ಅಂತ ಹೇಳಿದ್ರು. ನಾನು ಹೇಳಿದ್ರು, ಪ್ಲೀಸ್ ಹೋಗುವ, ಇವತ್ತು ರಜೆ ಮಾಡಿದ್ರಲ್ಲ, ಮತ್ತೆ ಹೋಗ್ಲಿಕ್ಕೆ ಆಗುದಿಲ್ಲ. ಇವಾಗ ಹೋಗ್ಲಿಕ್ಕೆ ಆಗುದಿಲ್ಲ ಗೈಸ್, ಹೊರಗಡೆ ಎಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ. ಎಲ್ಲ ಹೇಳುದು ಎಲ್ಲರಿಗೂ ಒಂದು ಥರ ಇರುವುದಿಲ್ಲ ಅಲ್ಲ. ಫಸ್ಟ್ ಇದು ನನಗೆ ಪ್ರೆಗ್ನೆನ್ಸಿ ಕಂಪ್ಲೀಟ್ ಚೇಂಜ್ ಇತ್ತು, ಇದು ಕಂಪ್ಲೀಟ್ ಚೇಂಜ್ ಉಂಟು. ಸೊ ಹಾಗೆ ಉಂಟಲ್ಲ, ತುಂಬ ಕಷ್ಟ. ಈಗ ಇದು ಎಂತಂತ ಗೊತ್ತಿಲ್ಲ, ತುಂಬ ಕಷ್ಟ ಆಗ್ತಾ ಉಂಟು. ಅಂದರೆ ಕಷ್ಟ ಅಂದರೆ ಹಾಗೆ ಅಲ್ಲ, ಅಂದರೆ ತುಂಬ ಇದು ಎಂತ ಸುಸ್ತು, ಒಂಥರ ಸುಸ್ತು, ಬರೀ ಸುಸ್ತು, ತಲೆ ತಿರುಗುದು, ಸುಸ್ತು ಸ್ವಲ್ಪ, ಅದು ಮತ್ತೆಂತ ಇಲ್ಲ. ಈ ವಾಮಿಟ್ ಅದೆಲ್ಲ ಎಂತ ಇಲ್ಲ, ಸ್ಟಾರ್ಟಿಂಗ್ ಸ್ವಲ್ಪ ಮಾತ್ರ ಇದ್ದದ್ದು. ಹಾಗೆ ತುಂಬ ಕಷ್ಟ ಆಗ್ತದೆ ಗೈಸ್ ಎಲ್ಲಿ ಹೋದ್ರೆ. ಆದರೂ ಕೂಡ ಹೋಗುದು ಹುಚ್ಚು ಬಿಡುದಿಲ್ಲ. ನಿನ್ನ ಕೂಡ ಎತ್ಕೊಂಡು ಹೋಗಿದ್ದೇನೆ ಅಮ್ಮನ ಜೊತೆ. ಹಾಗೆ ಇವತ್ತು ರಿಕ್ಷಾದಲ್ಲಿ ಆಟೋದಲ್ಲಿ ಹೋಗೋದು ತುಂಬ ಖುಷಿ ನನಗೆ. ಯಾಕಂತ ಆಟೋ ಏನು ಸೇಫ್ ಅಲ್ಲ ಪ್ರೆಗ್ನೆನ್ಸಿಯಲ್ಲಿ, ಆದರೂ ಕೂಡ ನಮ್ಮದೇ ಗಾಡಿ ಅಲ್ಲ ಅಂತ ಹೇಳಿ ಒಂದು ಖುಷಿ ಆಗ್ತದೆ. ಬಸ್ಸಲ್ಲಿ ಆದರೆ ನಮಗೆ ಎಲ್ಲೆಲ್ಲಿ ನಿಲ್ಲಿಸ್ತಾರೆ, ಇಲ್ಲ ಟೈರ್ಡ್ ಆದ್ರೆಲ್ಲ. ಹಾಗೆ ಬಸ್ಸಲ್ಲಿ ನಿನ್ನೆ ಅಂತೂ ನಾನು ಹೋಗಿ ಮಲಗಿದ್ದೆ ಆಂಟಿ ಮನೆಯಲ್ಲಿ. ಮತ್ತೆ ಸಂಜೆ ಎದ್ದು ನಾವು ಊಟ ಮಾಡಿದ್ದು. ಗೈಸ್, ಎಲ್ಲರೂ ಹೇಳಿದ್ರು ನನಗೆ, ಡಾಕ್ಟರ್ ಕೂಡ ಹೇಳಿದ್ರು, ನರ್ಸ್ ಕೂಡ ಹೇಳಿದರು, ಪ್ರೆಗ್ನೆನ್ಸಿಯಲ್ಲಿ ಒಂದು 11 kg ಅದು ಜಾಸ್ತಿ ಆಗ್ತದೆ ಅಂತ. ನಾನು ವೆಯ್ಟೇ ಆಗ್ತಾ ಇಲ್ಲ. ನಾನು ಇರೋದೇ ನಾನು ಹೀಗೇನೆ ಸಪುರನೆ. ಬಟ್ ನಂದು KG ಉಂಟಲ್ಲ, ನಾನು 55ಕ್ಕಿಂತ ಮೇಲೆ ಹೋಗುದು ಒಂದು ದೊಡ್ಡ ಒಂದಿದು, ಅದು ತುಂಬ ಕಷ್ಟ, ತುಂಬನೇ ಕಷ್ಟ. ಓಕೆ, ಹಾಗಿರುವಾಗ ಉಂಟಲ್ಲ, ಈ ಪ್ರೆಗ್ನೆನ್ಸಿಯಲ್ಲಿ ಒಂದು 2-3 kg ಜಾಸ್ತಿ ಆಗಿದೆ, ದೊಡ್ಡ ವಿಷಯ ಅದು. ಮತ್ತೆ ಅದು ಸಾಕಾಗಲಿಲ್ಲ ಅಂತೆ. ಬೇಬಿದು ಕೂಡ ಗ್ರೋತ್ ಚೆನ್ನಾಗಿಲ್ಲ ಅಂತಲ್ಲ, ಬಟ್ ವೆಯ್ಟ್ ಅಷ್ಟು ತುಂಬ ಕಡಿಮೆ ಉಂಟಂತ ಹೇಳಿ. ಮಾಷಾಲ್ಲ, ಗ್ರೋತ್ ಎಲ್ಲ ಚೆನ್ನಾಗಿ ಉಂಟು, ಹಾಗೆ ಅಂತಿಲ್ಲ. ಅದರದ್ದೆಲ್ಲ ವ್ಲಾಗ್ ಮಾಡ್ತೇನೆ ನಾನು. ಸೊ ಎಂತ ಮಾಡೋದು ಗೈಸ್, ತಿನ್ನಲಿಕ್ಕೆ ತಿಂತೇನೆ, ಮತ್ತೆ ಇಡೀ ತಿನ್ನಲಿಕ್ಕೆ ಆಗೋದಿಲ್ಲ ಜಾಸ್ತಿ ಕೂಡ. ಎಷ್ಟು ತಿನ್ನಲಿಕ್ಕೆ ಆಗ್ತದೆ ಅಲ್ಲ ಒಂದು ಮನುಷ್ಯರಿಗೆ, ಸ್ವಲ್ಪ ಸ್ವಲ್ಪ ತಿನ್ಬೋದು ಹಾಗೆ. ಮತ್ತು ಕೆಲವರು ಒಳ್ಳೆದೆಲ್ಲ ತಿಂತಾರಲ್ಲ, ನಮಗೆ ಎಷ್ಟು ಒಳ್ಳೆ ತಂದು ಕೊಟ್ಟರು ಕೂಡ ಎಲ್ಲಿ ಇಟ್ಟೇ ಹಾಳು ಮಾಡೋದು ನಾವು. ಹಾಗೆಪ್ಪ, ನಾ ಸಲ್ಮಾನವ್ರು ಬೈದು ತಿನ್ನೋದು. ಈಗ ಈ ಮಿಲ್ಕ್ ಅದೆಲ್ಲ ಕುಡಿಯೋದು ಅಭ್ಯಾಸ ಇಲ್ಲ, ಮತ್ತು ಮೊಟ್ಟೆ ಅದೆಲ್ಲ ಅದೆಲ್ಲ ಎಂತ ತಿಂದಿಲ್ಲ ನಾನು. ಹಾಗೆ ಇವಾಗ ನಿನ್ನೆ ಎಷ್ಟು ಒಂದು ಪ್ರೆಗ್ನೆನ್ಸಿಯಲ್ಲಿ ಒಂದು 4 ಸತಿ ಹಾಲು ಕುಡಿದಿದ್ದೇನೋ ನಾನು, ಅಷ್ಟೇ. ಹಾಗೆ ಅದೇ ಕುಡಿಬೇಕು, ನಮಗೆಲ್ಲಾದ್ರೂ ಮಗುಗಾದ್ರೂ ಕುಡಿಬೇಕು ಇನ್ಶಾಲ್ಲ. ಮತ್ತು ನನ್ನ ಸಲ್ಮಾನ್ ನೋಡಿದ್ರಲ್ಲ, ಸಲ್ಮಾನ್ ಸಪೂರಾಗಿದ್ದಾರೆ ಅಂತ ಕಾಣ್ತಾ ಉಂಟು. ಮತ್ತೆ ಗೊತ್ತಿಲ್ಲ ಗೈಸ್, ತಿಂತಾರೆ ಸರಿ, ಅದೆಂತ ಮಾಡೋದು ನೋಡಿ. ಹಾಗೆ ಗೈಸ್, ಇಲ್ಲಿ ನನ್ನ ಅಮ್ಮ ಇದ್ದಾರೆ. ನನ್ನ ಅಮ್ಮನಿಗೆ ತೋರಿಸಿ ಗೈಸ್. ನನ್ನಮ್ಮ ಪಿರಾಂದ್ ಅಂತ ಕೇಳ್ತಾ ಇದ್ದಾರೆ. ಅಲ್ಲ ಅಂದ್ರೆ ಪಿರಾಂದೆ ಅಲ್ಲ. ನನ್ನ ಶಂಜನ ನೋಡಿದ್ರೆ ಗಂಡು ಮಕ್ಕಳ ತರ ರೆಡಿ ಆಗುದು ಗೈಸ್, ನೋಡಿ ಅಂತ ನೋಡಿ ಎಂತ ಮಾಡುದು. ಅವಳಿಗದೊಂದು ಚೂಡಿ, ಜೀನ್ಸ್ ಪ್ಯಾಂಟ್, ಶಟ್ಟೆ, ಮತ್ತೆ ಕೀಸೆಯಲ್ಲಿ ಒಂದು ಮೊಬೈಲ್ ನೋಡಿ, ಡಮ್ಮಿ ಅದೊಂದು ಮೊಬೈಲ್. ಅದು ಇದು ಒಳ್ಳೆ ಮೊಬೈಲ್, ಹಾಳಾಗಿದೆ. ಅವಳು ಹಾಳು ಮಾಡಿದಾಳೆ, ಸಣ್ಣದಿರುವಾಗ 100 ಸತಿ ಕೆಳಗಿದೆ ಸರ್. ಓ ಒಕ್ಕು ಬಪ್ಪ, ನಲ್ಲೆಂಥದ್ದು ನಲ್ಲ ಮೊಬೈಲ್ ಅದು. ಡ್ಯಾಡಿ ಮೊಬೈಲ್ ಡಿಸ್ಪ್ಲೇ ಎಲ್ಲ ಹೋಯ್, ಅದು ಯೂಸ್ ಆಗಿ ಎಂತ ನೀನು ಜನ್ಮೂನ್ ಬಟ್ಟೆ ಕೀಲಿಯರ್ ನಿಂತು ಪೋಯದು. ಚೆಯ್ಯ ಬಾಬಿಕ್ಕೊಂಬು, ಮಾಷಾಲ್ಲ. ಓ ಹಾಗೆ ಗೈಸ್, ಹಾಗೆ ಫೈನಲಿ ಹೋಗುವ ಅಂತ ನಾನು ಬುಕ್ ಹಾಕಲಿಲ್ಲ. ನಾನು ನಂದೊಂದು ಕಫ್ತಾನ್ ನೈಟಿ ಹಾಕಿದ್ದೇನೆ. ಹೋಗುವ. ಯಾರಿಗೆ ಡ್ರೆಸ್ ತೆಗಿಲಿಕ್ಕೆ ಹೋಗುದು ಶಂಜಾ? ನಿನ್ಗೆ ಅಲ್ಲವಾ, ಸಣ್ಣ ಪಾಪುಗೆ, ನಿನ್ನ ಪಾಪುಗೆ. ಅವಳು ಆರ್ಡರ್ ಮಾಡ್ತಾ ಉಂಟಂತೆ ಗೈಸ್. ಹಾಗೆ ಫೈನಲಿ ಹೋಗುವ. ಎಲ್ಲ ರೆಡಿ ಆಗಿದೆ, ಬುರ್ಕೊಂದು ಹಾಕ್ಲಿಕ್ಕೆ ಬಾಕಿ. ಓಕೆ, ಹೋದ್ಮೇಲೆ ಸಿಗುವ.
ಓಕೆ. ಹಾಗೆ ಗೈಸ್ ನಾವು ಫಸ್ಟಿಗೆ ಬಂದಿದ್ದು ನಮ್ಮದು ಟೈರ್ ಫ್ಲ್ಯಾಟ್ ಆಗಿತ್ತು, ಸೊ ಅದು ಟೈರ್ ಹಾಕುವ ಅಂತ ಹೇಳಿ. ಹಾಗೆ ಗೈಸ್ ನನ್ನ ಶಂಜ ಮತ್ತು ಅಮ್ಮ ಅಲ್ಲಿ ನಿಂತ್ಕೊಂಡಿದ್ರು. ಹಾಗೆ ಮತ್ತೆ ಆಯಿತು ನಾವು ಹೋಗೋದೀಗ. ಹಾಗೆ ಅರ್ಧ ದೂರ ಹೋಗುವಾಗ ವಿಜಯ ಮಾಡುವ ಸಮ್ಮನವ್ರು ಮತ್ತು ನನ್ನ ಹತ್ರ ಎಂತ ಕೇಳ್ತಾ ಇದ್ರು, ಅಂದರೆ ನಾನು ಮೊಬೈಲ್ ಆಗಿ ಇಟ್ಟಿದ್ದೆಲ್ಲ ಅವ್ರ ಮನಸ್ಸಲ್ಲಿ ನಾನು ಅವ್ರ ಹತ್ರ ಮಾತಾಡ್ತಾ ಇದ್ದೇನೆ ಅಂತ ಹೇಳಿ. ಹಾಗೆ ಹಾಗೆ ನಾನು ಶಂಜದ್ದು ಸ್ಟೈಲ್ ನೋಡಿ ಅಂತೆ, ಅವಳಿಗೆ ದೂರ ಹೋಗುವ ಸ್ವಲ್ಪ ಅಮಲ ಆಗೋದು. ಹಾಗೆ ಗೈಸ್ ಫೈನಲಿ ನಾವು ರೀಚ್ ಆದ್ವಿ. ಇದು ಪೊಲೆ ಯಾರಿಗೆಲ್ಲ ಗೊತ್ತುಂಟು ಹೇಳಿ, ತುಂಬ ಸತಿ ನನ್ನ ವಿಡಿಯೋದಲ್ಲಿ ನೋಡಿರ್ಬೋದು. ನಾನು ಕೂಡ ತುಂಬ ಸತಿ ಹೋಗ್ತಾ ಇರ್ತೇನಲ್ಲ ಆ ಕಡೆ. ಸುಮ್ಮನೆ ವೇಸ್ಟ್ ಆಯಿತು ಬಂದದ್ದು, ತುಂಬ ಬೇಜಾರಾಗ್ತಾ ಉಂಟು. ಅಂದರೆ ನನಗೆ ಸರಿಯಾಗಿ ಗೊತ್ತಿರಲಿಲ್ಲ ಮತ್ತೆ ಅವ್ರದ್ದು ಫ್ರೈಡೇ ಕ್ಲೋಸ್ ಅಂತ. ನಾನು ಕಾಲ್ ಕೂಡ ಮಾಡಲಿಲ್ಲ. ಕಾಲ್ ಮಾಡಿದ್ರು ಕೂಡ ಇದು ಕ್ಲೋಸ್ ಇದ್ರೆ ಯಾರು ರಿಸೀವ್ ಮಾಡ್ತಾರಲ್ಲ, ಹಾಗೆ ಕಾಲ್ ಕೂಡ ಹೋಗ್ತಾ ಇರಲಿಲ್ಲ. ಒಂದು ಕಾಲ್ ಮಾಡಿದಾಗ ಹೋಗ್ತಾ ಇರಲಿಲ್ಲ, ಆ ನಂಬರಿಗೆ ಕಾಲ್ ಹೋಗಲಿಲ್ಲ. ಆಮೇಲೆ ಎಂತ ಮಾಡೋದು, ನನ್ನ ಮಾಮಿಗೆ ಕಾಲ್ ಮಾಡಿದೆ, ಅವರು ಸ್ವಿಚ್ ಆಫ್. ಅಂದರೆ ಅವ್ರು ಮಂಗಳೂರವರಲ್ಲ, ಸೊ ಗೊತ್ತಿರ್ತದಲ್ಲ. ಸುಮ್ಮನೆ ವೇಸ್ಟ್ ಆಯಿತು ಗೈಸ್, ತುಂಬ ಬೇಜಾರಾಗ್ತದೆ. ಶಂಜಲ್ ಡ್ರೆಸ್ ಇರ್ತಾವೆ. ಹಾಗೆ ಗೈಸ್ ಇವಾಗ ವಾಪಸ್ ನಾವು ತೊಕ್ಕೋಟಿಗೆ ಬಂದು ವಾಪಸ್ ಹೋಗ್ತಾ ಇದ್ದೇವೆ. ನಮ್ಮ ಸಲ್ಮಾನ್ ಅವ್ರಿಗೆ ಉಂಟಲ್ಲ ಸಿಟ್ಟು ಬಂತು, ಹಾಗೆ ಅಲ್ಲ ಸಣ್ಣ ಸಿಟ್ಟು, ಸುಮ್ಮನೆ ಕರ್ಕೊಂಡು ಬಂದೆ ಅಲ್ಲ ಹಠ ಮಾಡಿ ಅಂತ. ಹಾಗೆ ಗೈಸ್ ಎಂತ ಮಾಡೋದು ಹೇಳಿ, ಗೊತ್ತಿರ್ಲಿಲ್ಲಲ್ಲ. ಸೊ ಹಾಗೆ ಈಗ ಮಂಗಳೂರಿಗೆ ಹೋಗುವ ಅಂತ. ಮಂಗಳೂರದ್ದು ಸಾಗರ್ ಓಪನ್ ಇರ್ತದಂತೇಳಿ ಒಂದು ಧೈರ್ಯ ಉಂಟು, ನೋಡುವ ಅಲ್ಲಿ. ಸ್ವಲ್ಪ ಬೇಜಾರ ಇದು ಲೈಟಲ್ಲಿ ಮಿನಿ ಮ್ಯಾಜಿಕ್ ಎಲ್ಲ ಕಿಡ್ಸಿದ ಹೋಗುವ ಅಂತ ಗೈಸ್ ನಮ್ದು ಈ ಎಂತ ಇದು ನೇತ್ರಾವತಿ ಫಲ ಅಲ್ಲ, ವ್ಯೂ ನೋಡಿ ಗೈಸ್ ಎಷ್ಟು ಖುಷಿ ಆಗ್ತದೆ. ಹಾಗೆ ನಾವು ಫಸ್ಟಿಗೆ ಬಂದಿದ್ದು ಪಾಪೀಸಲ್ಲಿ ಎಲ್ಲ ಸ್ವಲ್ಪ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ. ಹಾಗೆ ಶಂಜ ಅದು ಬೇಕು ಅಂತ ಹೇಳ್ತಾ ಇದ್ಲು, ಅದು ಆಲ್ರೆಡಿ ಉಂಟು ಶಂಜನಿಗೆ ತೆಗ್ದದ್ದು, ಮತ್ತು ಅದಲ್ಲೇ ಹಾಕಿ. ಹಾಗೆ ಗೈಸ್ ಇದೆಲ್ಲ ನೋಡ್ತಾ ತುಂಬಾ ಖುಷಿ ಆಯಿತು. ಇಲ್ಲಿ ಒಳ್ಳೆ ಕಲೆಕ್ಷನ್ಸ್ ಇತ್ತು ಗೈಸ್, ಹಾಗೆ ಖುಷಿ ಆಯಿತು. ಹಾಗೆ ಫೈನಲಿ ನಾವು ಅಲ್ಲಿಂದ ನಾನು ಬಂದೆ ಸಾಗರ್ ವೆಡ್ಡಿಂಗ್ ಸೆಂಟರ್ಗೆ, ಹಂಪನಕಟ್ಟೆ. ಅಲ್ಲಿಗೆ ಬಂದು ಸಾರಿ ಎಲ್ಲ ವೇರ್ ಮಾಡಿದೆ. ಇದೊಂದು ಸಾರಿ ತುಂಬ ವೆಯ್ಟ್ ಇತ್ತು ಗೈಸ್, ನನಗೆ ಆಗಲಿಲ್ಲ. ನನಗೆ ಮತ್ತೆ ಎಂತಕ್ಕೆ ಅಷ್ಟು ಹೆವಿ ಇದು ಅಂತ ಹೇಳಿ ಅದು ಬೇಡ ಅಂತ ಹೇಳಿದೆ. ಹಾಗೆ ತುಂಬ ನೋಡಲಿಕ್ಕೆ ಚೆಂದ ಇತ್ತು, ಕಲರ್ ಕೂಡ ಚೆಂದ ಇತ್ತು. ಹಾಗೆ ನನಗೆ ವೆಯ್ಟ್ ಜಾಸ್ತಿ ಇತ್ತು, ಅದನ್ನ ಒತ್ಕೊಳ್ಳಿಕ್ಕೆ ಯಾರು ಮೊದಲೇ ಸ್ಟೋನೆಲ್ಲ ಹೋಗ್ತದೆ ನನಗೆ, ಅಂದರೆ ಅದನ್ನು ಸರಿ ಇದು ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಬೇಡ ಅಂತ ಹೇಳಿದೆ. ಅಂದರೆ ಈಗ ಸ್ಟೋನ್ ಅಂದರೆ ಹಾಗೆ ಹೋಗೋದಿಲ್ಲ, ಕಾಲಡಿಗೆಲ್ಲ ಸಿಕ್ಕಿದರೆ ಹೋಗ್ತದೆ. ನಂದು ಚಪ್ಪಲಿದೆಲ್ಲ ಇದಕ್ಕೂ ನಾನು ಈ ಸಾರಿ ಹಾಕಿದಾಗ ಹಾಗೆ ಆಗಿತ್ತು. ಇವಾಗ ನಾನು ವಯಸ್ಸವರು ಕೊಡೋದಲ್ಲ, ಅದಕ್ಕೆ ಹೇಳ್ತಿರೋದು. ಇದು ಸಾರಿ ತುಂಬ ಜನ ಕೇಳಿದರು ಎಲ್ಲಿ ತೆಗ್ದಿದೆ ಅಂತ ಹೇಳಿ. ಅದೇ ಸಾಗರ್ ವೆಡ್ಡಿಂಗ್ ಸೆಂಟರ್ ಹಂಪನಕಟ್ಟೆಯಲ್ಲಿ ತೆಗ್ದದ್ದು. ಓಕೆ. ಹಾಗೆ ಗೈಸ್ ಇಲ್ಲಿ ನೋಡಿ ಪರ್ಚೇಸ್ ಎಲ್ಲ ಇತ್ತು, ಬೇಬಿದೆಲ್ಲ ಐಟಮ್ಸ್ ಎಲ್ಲ ಅಲ್ಲಿ ತೆಗ್ದೆ. ಮತ್ತೊಂದು ಶಾಪಿಗೆ ಹೋಗಿದ್ದು. ಹಾಗೆ ಶಂಜ ಗೈಸ್ ಇಲ್ಲಿ ನೋಡಿ ಇವರಿಬ್ಬರದು ನಾಟಕ. ಗೈಸ್ ಫೈನಲಿ ನಾವು ಶಾಪಿಂಗ್ ಎಲ್ಲ ಆಯಿತು, ಹೋಟೆಲ್ಗೆ ಬಂದಿದ್ದೇವೆ. ಹಾಗೆ ಗೈಸ್ ಶಾಪಿಂಗ್ ಎಲ್ಲ ಇತ್ತು ನಮ್ಗೆ. ಅದೇ ನಾನು ಬಂದದ ಧೈರ್ಯದಲ್ಲಿ ಅಲ್ಲಿ ತೊಗೊಟ್ಟು ಸಾಗರ್ ಓಪನ್ ಇಲ್ಲ ಅಂದರೆ ಮಂಗಳೂರಲ್ಲಿ ನಮ್ದು ಹಂಪನಕಟ್ಟೆಯಲ್ಲಿ ಸಾಗರ್ ಉಂಟಲ್ಲ, ಸಾಗರ್ ವೆಡ್ಡಿಂಗ್ ಸೆಂಟರ್. ಸೊ ಅದು ಓಪನ್ ಇರ್ತದೆ ಅಂತ ಧೈರ್ಯ ಇತ್ತು. ಫೈನಲಿ ಬಂದು ಶಾಪಿಂಗ್ ಎಲ್ಲ ಆಯಿತು ಗೈಸ್, ಎಲ್ಲ ಆಲ್ಮೋಸ್ಟ್ ಶಾಪಿಂಗ್ ಆಯಿತು. ಮತ್ತು ಮುಗಿದು ಡೈಪರ್ದು ಇದೆಲ್ಲ ತೆಗಿಲಿಲ್ಲ, ಅದು ಮತ್ತೆ ನೆಕ್ಸ್ಟ್ ಡೆಲಿವರಿ ಟೈಮಿಗೆ ಒಂದು 1 ವೀಕ್ 2 ವೀಕ್ಸ್ ಎಲ್ಲ ಇರುವಾಗ ತೆಗೆದ್ರೆ
അവിടെ ലാസ്റ്റിൽ പിന്നെ പാടിപ്പോ എങ്ങനെ പോയിട്ടാ ക്ലീൻ ആക്കുക ಗಾಯ್ಸ್ ನೋಡಿ, ನಾವು ಇವಾಗ ಉಂಟಲ್ಲ ಬ್ಯಾಟಿಂಗ್ ಮಾಡಲಿಕ್ಕೆ ಬಂದದ್ದು. ನಮಗೆ ಹೊಟ್ಟೆ ಹಸಿದು ಎಂತ ಕೆಲಸ ಇಲ್ಲ, ಫಸ್ಟಿಗೆ ತಿನ್ನಬೇಕು. ನನ್ನ ಶಂಜಂದು ಎಲ್ಲಿ ಹೋದ್ರು ರಗ್ಲೇನೆ ನೋಡಿ, ಅವಳು ಚೂಡಿ ಎಲ್ಲ ಹೋಯ್ತು. ಹಾಗೆ ಗೈಸ್ ಮಾಷಾಲ್ಲ ಅಲ್ಹಮ್ದುಲಿಲ್ಲ, ನಮಗೆ ಈ ಸಾಗರಲ್ಲಿ ಉಂಟಲ್ಲ ಹೋದರೆ ಒಂದು ರಗ್ಲೇ ಇಲ್ಲ, ಎಲ್ಲ ಸಿಗ್ತದೆ A to Z ಐಟಮ್ಸ್. ಹಾಗೆ ನಾವು ತೊಕ್ಕೊಟ್ಟಿಗೆ ಕೂಡ ಅದಕ್ಕೆ ಅಲ್ಲೆಲ್ಲ ಒಂದ್ಸರಿ ತೆಗೆಯುವ ಅಂತ ಹೇಳಿ ಹೋಗಿದ್ದು. ಇವತ್ತು ಫ್ರೈಡೆಯಲ್ಲಿ ಕ್ಲೋಸ್, ഇവിടെ ಸಂಡೇ ಕ್ಲೋಸ್ ಕಾಡಲ್ಲಿ ಚೆಂದು. ಸಂಡೇ ಇಲ್ಲಿ ಸಂಡೇ ಇರಬೇಕು, ಸಂಡೇನೋ ಸ್ಯಾಟರ್ಡೇನೋ ಇಲ್ಲಿ ಕ್ಲೋಸ್. ಗೈಸ್ ಈಗ ಮಳೆ ಬರ್ತಾ ಉಂಟು, ಐಸ್ ಕ್ರೀಮ್ ಕೇಳ್ತಾ ಇದ್ದಾಳೆ. ಗೈಸ್ ನಿಜ ಹೇಳ್ತೇನೆ, ತುಂಬಾನೇ ಬೇಜಾರಾಗಿದೆ. ಯಾಕೆ ಗೊತ್ತಾ, ನನಗೆ ಅಲ್ಲಿ ಕ್ಲೋಸ್ ಇತ್ತಲ್ಲ, ನನಗೆ ಅದು ಎನಿಸಿ ಉಂಟಲ್ಲ, ಇಲ್ಲಿ ಕೂಡ ಕ್ಲೋಸ್ ಇದ್ರೆ ತುಂಬಾನೇ ಬೇಜಾರಾಗಿತ್ತು ಒಂದ್ಸತಿಗೆ. ಅಂದ್ರೆ ಈ ಸಲ್ಮಾನ್ ಅವ್ರು ರಜೆ ಮಾಡ್ಲಿಕ್ಕೂ ಕೇಳೋದಿಲ್ಲ, ಅಂದ್ರೆ ಇವಾಗ ರೈನಿ ಸೀಸನ್ ಅಲ್ಲ, ಅವರಿಗೂ ಕೂಡ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ, ಬಾಡಿಗೆ ಕೂಡ ಇರುವುದಿಲ್ಲ. ಇಲ್ಲಿ ತುಂಬಾ ಸೌಂಡ್ ಎಲ್ಲ ಉಂಟಾಯ್ತಾ. ಓಕೆ, ನಾನು ಮನೆಗೆ ಹೋಗಿ ಮಾತಾಡ್ತೇನೆ. ಇವಾಗ ನಾವು ಊಟ ಮಾಡುವ, ಹಸಿವೆ ಆಗ್ತಾ ಉಂಟು ಜೋರು. ಖುಷಿ ಆಯಿತು ಗೈಸ್. ಮಗುದೊಂದು ಐಟಮ್ಸ್ ತೆಗೆದದ್ದು, ಮತ್ತೆ ಬೇರೆ ಎಂತ ತೆಗಿಲಿಲ್ಲ. ಮತ್ತೆ ನನಗೆ ಸಾರಿ, ಇನ್ನು ಅದೊಂದು ಸ್ಟಿಚಿಗೆ ಕೊಡ್ಲಿಕ್ಕೆ ಉಂಟು. ಹಾಗೆ ಮಂದಿ ನೋಡಿ ಅಂತೆ ಗೈಸ್, ಇದನ್ನು ನೋಡಲಿಕ್ಕೆ ಹೀಗೆ ಮೊಬೈಲಲ್ಲಿ ಅಷ್ಟು ಗೊತ್ತಾಗೋದಿಲ್ಲ, ಮತ್ತು ಕ್ವಾಂಟಿಟಿ ತುಂಬಾ ಒಳ್ಳೆ ಇತ್ತು. ಮತ್ತು ವಾಪಸ್ ಬೇಕು ಎಷ್ಟು ಬೇಕಂದ್ರೆ ಅಷ್ಟು ನಮಗೆ ಹಾಕ್ತಾರೆ. ರೈಸ್ ಅನ್ಲಿಮಿಟೆಡ್, ಓಕೆ, ಎಷ್ಟು ಬೇಕಾದರೂ ತಿನ್ಬೋದು. ಯಾಕಂತ ಹೇಳಿದರೆ ಅಲ್ಲೇ ತಿನ್ನಲಿಕ್ಕೆ ಪಾರ್ಸೆಲ್. ಮತ್ತು ಚಿಕನ್ ಪೀಸೆಲ್ಲ ನೋಡಿ ಅಂತೆ ಎಷ್ಟು ದೊಡ್ಡದು ಗೊತ್ತಾ, ಒಳ್ಳೆ ಫುಲ್ಲಾಗುತ್ತೆ. ಖುಷಿ ಆಯಿತು. ಹಾಗೆ ಗೈಸ್ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು. ನನಗೆ ಇನ್ನೊಂದ್ಸತಿ ಹೋಗುವಂತ ಅನಿಸ್ತು, ಅಷ್ಟು ಚೆನ್ನಾಗಿತ್ತು. ನನಗೆ ಸ್ವಲ್ಪ ಅಂದರೆ ಈ ಲಾಟಪೋಟ್ ಮಂದಿ ಎಲ್ಲ ಇಷ್ಟ ಅಲ್ಲ, ನನಗೆ ಒಳ್ಳೆ ಮಂದಿ ಎಲ್ಲ ಉಂಟಲ್ಲ ತುಂಬ ಇಷ್ಟ, ಟೇಸ್ಟ್ ಇರಬೇಕು ನನಗೆ. ಹಾಗೆ ಗೈಸ್ ಊಟ ಮಾಡಲಿಕ್ಕೆ ನನಗೆ ಮತ್ತು ಔಟ್ಸೈಡ್ ಸ್ವಲ್ಪ ಈಗ ಪ್ರೆಗ್ನೆನ್ಸಿ ಸ್ವಲ್ಪ ಬಿರಿಯಾನಿ ಎಲ್ಲ ಸ್ವಲ್ಪ ನನಗೆ ಸ್ವಲ್ಪ ಅಷ್ಟು ಇದಲ್ಲ, ನನಗೆ ಸ್ವಲ್ಪ ಮಂದಿ ಎಲ್ಲ ಊಟ ಮಾಡುವಂಥ. ಹಾಗೆ ಇಲ್ಲಿ ನೋಡಿ ಫ್ಯಾಷನ್ ಫ್ರೂಟ್ ಇದು, ಮತ್ತು ನಾನು ಮೂಸಂಬಿ ತೆಗ್ದದ್ದು, ಇದೇ ಹೇಳಿದ್ದು ನಾನು, ಮ್ಯಾಂಗೋದು. ಅದು ಒಳ್ಳೆ ಟೇಸ್ಟ್ ಇದೆ ಗೈಸ್. ಶಂಜಾದೇ ಜಾಸ್ತಿ ಅಂತ ಇದ್ಲು, ಊಟನೇ ಮಾಡಲಿಲ್ಲ, ಲಾಸ್ಟ್ ನಾನೇ ಮಾಡಿಸಿದ್ದು ಮತ್ತೆ ಊಟ. ಹಾಗೆ ಗೈಸ್ ಫೈನಲ್ ಅಲ್ಲಿಂದೆಲ್ಲ ಆಗಿ ಹೋಗ್ತಾ ಇದ್ದೇವೆ ಗೈಸ್. ಔಟ್ಸೈಡ್ ಸ್ವಲ್ಪ ಲೈಟಲ್ಲಿ ಮಳೆನೂ ಬರ್ತಾಯಿತ್ತು, ಕ್ಲೈಮೇಟು ಕೂಲ್ ಇತ್ತು. ಎಷ್ಟು ಗಂಟೆ ಆಗಿತ್ತು, ರಾತ್ರಿ ಆಗಿತ್ತು ತುಂಬ ಬರುವಾಗ. ತುಂಬ ಅಲ್ಲ, ಒಂದು ಆಗಿತ್ತು ಅಂದಾಜಿಗೆ, ಎಷ್ಟೊಂದು 8 ಗಂಟೆ 8:15 ಎಲ್ಲ ಆಗಿತ್ತೇನೋ, ಮೇ ಬಿ 9 ಗಂಟೆ ಎಲ್ಲ ಆಗಿತ್ತು. ಹಾಗೆ ಗೈಸ್ ಎಲ್ಲ ತಗೊಂಡು ಬಂದು ನೋಡಿ ಬೆಡ್ಡಲ್ಲಿಟ್ಟೀಗ ತೋರಿಸೋದು. ಇಷ್ಟು ನಾವೊಂದು ಶಾಪಿಂಗ್ ಮಾಡಿದ್ದು. ಮಾಷಾಲ್ಲ ಅಲ್ಹಮ್ದುಲಿಲ್ಲ ಆಯಿತು. ಫೈನಲಿ ಒಂದಿಷ್ಟು ಬಿಲ್ ಆಯಿತು, ಖುಷಿ ಆಯಿತು. ಹಲೋ ಗೈಸ್ ಬಂದು ತುಂಬ ಹೊತ್ತು ರೆಸ್ಟ್ ಎಲ್ಲ ಮಾಡಿ ಇವಾಗ ವಿಡಿಯೋ ಎಂಡ್ ಮಾಡುವ ಅಂತ ಹೇಳಿ ಹೊರ. ಹಾಗೆ ಗೈಸ್ ವಿಷಯ ಏನಂತ ಹೇಳಿದರೆ ತುಂಬಾ ಖುಷಿ ಆಯಿತು ಹೋಗಿದ್ದು. ಅಂದರೆ ಒಂದು ಬೇಜಾರು ಎಂತಂತ ಹೇಳಿದರೆ ತೊಕ್ಕೊಟ್ಟು ಸಾಗರ್ ಕ್ಲೋಸ್ ಇತ್ತು ಅಷ್ಟೇ, ಮತ್ತೆಂತ ಇಲ್ಲ. ಯಾಕಂತ ಹೇಳಿದರೆ ಜಾಸ್ತಿ ಅಲ್ಲಿಗೆ ಹೋಗ್ತಾ ಇದ್ದೆ. ಮೊದಲು ನಾವು ಹೋಗ್ತಿದ್ದದ್ದು ಮಂಗಳೂರು ಸಾಗರ್ಗೆ, ಒಂದು ಸಾಗರ್ ವೆಡ್ಡಿಂಗ್ ಸೆಂಟರ್ಗೆ. ಬಟ್ ತೊಕ್ಕೊಟ್ಟಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ತೊಕ್ಕೊಟ್ಟಿಗೆ ಹೋಗ್ತಾ ಇದ್ದೆ ಅಲ್ಲ, ಸೊ ಹಾಗಾಗಿ ಮತ್ತೆ ನಮ್ಮದು ಈ ಮಂಗಳೂರ್ದು ಇಲ್ಲಿ ಹಂಪನಕಟ್ಟೆಯಲ್ಲಿ ಸಾಗರ್ ವೆಡ್ಡಿಂಗ್ ಸೆಂಟರ್ ಉಂಟಲ್ಲ ಗೈಸ್, ಅಲ್ಲಿ ಕೂಡ ಹಾಗೆ ಚೆನ್ನಾಗಿದೆ ಕಲೆಕ್ಷನ್ಸ್. ಅಲ್ಲಿ ತುಂಬ ಜನ ಅಲ್ಲಿ ಕೂಡ ಪರ್ಚೇಸ್ಗೆ ಬರ್ತಾರೆ. ಮೊದಲು ಅಲ್ಲಿ ಕಾಲು ಹಾಕ್ಲಿಕ್ಕೆ ಆಗ್ತಿರ್ಲ ಇತ್ತು, ಅಷ್ಟು ರಶ್ ಇರ್ತಿತ್ತು. ಇವಾಗ ಕೂಡ ಇರ್ತದೆ, ಸೀಸನ್ ಟೈಮಲ್ಲಿ ಅಷ್ಟೇ ರಶ್ ಇರ್ತದೆ, ಅಲ್ಲದ ಟೈಮಲ್ಲಿ ಕೂಡ ಅಲ್ಲಿ ಕಸ್ಟಮರ್ಸ್ ಇರ್ತಾರೆ, ಹಾಗೆ ಅಲ್ಲ. ಬಟ್ ನಾವು ಅದೇ ತೊಕ್ಕೊಟ್ಟಿಗೆ ಎಲ್ಲ ಸಿಗುತ್ತೆ ಅಲ್ಲ ಅಂತೇಳಿ ಅಲ್ಲಿಗೆ ಹೋಗುವ. ನಂಗೆ ಗೊತ್ತಿರಲಿಲ್ಲ ಇಲ್ಲಿ ಮಂಗಳೂರು ಸಾಗರ್ ವೆಡ್ಡಿಂಗ್ ಸೆಂಟರಲ್ಲಿ ನ್ಯೂ ಬಾರ್ನ್ ಬೇಬಿದು ಐಟಮ್ಸ್ ಸಿಗ್ತದೆ ಅಂತ ನಮಗೆ ಗೊತ್ತಿರಲಿಲ್ಲ ನನಗೆ. ಹಾಗೆ ನಾನು ಅದಕ್ಕೆ ಅಲ್ಲಿಗೆ ಹೋಗಿದ್ದು. ನಮಗೆ ಅಂದರೆ ಅಲ್ಲಿ ವೆಡ್ಡಿಂಗ್ ಸೆಂಟರ್ ಅಂತ ಉಂಟಲ್ಲ, ಅದು ವೆಡ್ಡಿಂಗ್ ಐಟಮ್ಸ್ ಮತ್ತು ಈ ಟಾಪ್ಸ್ ನೈಟ್ ಯಾವ ಥರದ್ದೆಲ್ಲ ಸಿಗ್ಬೋದು. ಮಕ್ಕಳದಿರೋದಿಲ್ಲ ಅಂತ ಎಣಿಸಿದ್ದೆ. ನೋಡಿದರೆ ನನ್ನದೊಂದು ಪುಣ್ಯ ನೋಡಿ, ಸಾರಿ ಹೇಗೆ ಸಾರಿ ಎಲ್ಲ ಅಲ್ಲಿಗೂ ಕೂಡ ಸೇಮ್, ಇಲ್ಲಿ ಕೂಡ ಸೇಮ್ ಇರ್ತದಲ್ಲ. ಆವು ಬಪ್ಪ, ಹಾಗೆ ಅದಕ್ಕೋಸ್ಕರ ಉಂಟಲ್ಲ ಗೈಸ್. ಮತ್ತೆ ಅಲ್ಲಿಲ್ಲ ಅಂತೇಳಿ ಮತ್ತೆ ಇಲ್ಲಿ ಬಂದು ನೋಡುವಾಗ ನಸೀಬ್, ನಾನು ಸಾರಿ ತೆಗೆದ್ಮೇಲೆ ಅಂತ ಅವ್ರು ಹೇಳಿದ್ರು ಇಲ್ಲಿ ಕೂಡ ಉಂಟು ಬಾರ್ನ್ ಬೇಬಿದು ಅಂತ. ಮತ್ತೆ ನನಗೆ ಅದು ಬೇಬಿದು
ಮಾಸ್ಕಿಟೋ ನೆಟ್ ಬಂದು ಬೆಡ್ ಉಂಟಲ್ಲ ಅದೊಂದು ಸಿಗ್ಲಿಲ್ಲ ನನಗೆ. ಅಲ್ಲಿ ಇತ್ತು ಬಟ್ ಅಲ್ಲಿ ಎಲ್ಲ ಪಿಂಕ್ ಕಲರ್ ಅಲ್ಲೆಲ್ಲ ಇದ್ದದ್ದು. ನಮ್ಗೆ ಈಗ ಯಾವ ಬೇಬಿ ಆಗ್ತಂತ ಗೊತ್ತಿಲ್ಲ, ಅದು ಕಲರ್ ಪಿಂಕ್ ಕಲರ್ ತೆಗೆದು ನನಗೆ ಇಷ್ಟ ಅಲ್ಲ ಅಷ್ಟು, ಪಿಂಕ್ ಬ್ಲೂ ಅಂತಲ್ಲ. ಬಾಯ್ ಆಗಲಿ ಗರ್ಲ್ ಆಗಲಿ, ಬಟ್ ನನಗೆ ಬೇರೆ ಕಲರ್ಸ್ ಬೇಕಿತ್ತು. ಸೊ ಅಲ್ಲಿ ಇರಲಿಲ್ಲ, ಖಾಲಿಯಾಗಿತ್ತು. ಹಾಗೆ ಅದೊಂದು ಬಾಕಿ ಇತ್ತು, ಮತ್ತು ಬಾಕಿ ಎಲ್ಲ ತೆಗೆದೆ ನಾನು ಮಾಷಾಲ್ಲ. ಮತ್ತು ಜಾಸ್ತಿ ಬಟ್ಟೆ ಎಲ್ಲ ಎಂತ ತೆಗಿಲಿಕ್ಕೆ ಹೋಗಲಿಲ್ಲ, ಅಂದರೆ ಆಫ್ಟರ್ ಡೆಲಿವರಿ ಆದಮೇಲೆ ತೆಗೆಯುವ ಅಂತ. ಸುಮ್ಮನೆ ಇವಾಗ ಡೆಲಿವರಿ ಆಗಿ ಒಂದು ಸ್ವಲ್ಪ ದಿವಸಕ್ಕೆ ಹಾಕುವಷ್ಟು ತೆಗೆದಿದೆ ಅಷ್ಟೇ. ಮತ್ತು ಜಾಸ್ತಿ ಇವಾಗ ಇದು ಮಳೆಗಾಲ ಅಲ್ಲ ಇನ್ನೂ, ಈ ಟೈಮಲ್ಲಿ ನಾನು ಡೆಲಿವರಿ ಆದರೆ ನಮಗೆ ಈ ಮಗುವಿಗೆ ಬಟ್ಟೆ ಹಾಕಿ ಬಿಡಲಿಕ್ಕೆ ಆಗ್ತದೆ ಚಳಿಗೆಲ್ಲ. ಇಲ್ಲ, ಮಗು ಜಾಸ್ತಿ ಬೆಚ್ಚೆ ಇರಬೇಕು, ಅದು ಕಟ್ಟಿ ಇಡುದಲ್ಲ, ಅದಕ್ಕೋಸ್ಕರ ಬಟ್ಟೆ ಎಲ್ಲ ಜಾಸ್ತಿ ತೆಗಿಲಿಕ್ಕೆ ಹೋಗಲಿಲ್ಲ. ಕಟ್ಟಿ ಇಡಲಿಕ್ಕೆ ಅದು ಅದೇ ಮಸ್ಲಿನ್ ಟೈಪ್ ಇದೆಲ್ಲ ಕ್ಲೋತ್ ಅದೆಲ್ಲ ತೆಗೆದಿದ್ದೇನೆ. ಹಾಗೆ ಹಾಗೆ ಗೈಸ್ ಖುಷಿ ಆಯ್ತು ತುಂಬಾನೇ. ಮತ್ತು ನಾವು ಅಲ್ಲಿ ಮಂದಿ ಊಟ ಮಾಡ್ಲಿಕ್ಕೆ ಹೋಗಿದ್ದು. ನನಗೆ ಅಲ್ಲಿ ಎಲ್ಲ ಅಷ್ಟು ಉಂಟಂತಲೇ ಗೊತ್ತಿಲ್ಲ, ನನಗೆ ನನ್ನ ಫ್ರೆಂಡ್ ಒಬ್ಳು ಸಜೆಸ್ಟ್ ಮಾಡಿದ್ದು, ಅವಳು ಕೂಡ ಇನ್ಫ್ಲುಯೆನ್ಸರೇ. ಸೊ ತುಂಬ ಟೇಸ್ಟ್ ಇತ್ತು, ಫುಡ್ ತುಂಬಾ ಟೇಸ್ಟ್ ಇತ್ತು. ಆದರೆ ಖಾಲಿ ಮಂದಿ ಮಾತ್ರ ಅಲ್ಲಿ ಸಿಕ್ತು ನಮಗೆ. ಮತ್ತೆ ಎಲ್ಲ ಇದು ಗ್ರಿಲ್ ಆ ಥರದಲ್ಲಿ ಇರಬೇಕು ಮೇ ಬಿ. ನಾವು ಸೂಪರ್ ಟ್ರೈ ಮಾಡಬೇಕಂತಿದ್ದು, ಅಲ್ಲಿ ಸಿಗಲಿಲ್ಲ. ಹಾಗೆ ಗೈಸ್ ಮಂದಿ ತುಂಬಾ ಟೇಸ್ಟ್ ಇತ್ತು, ಅನ್ಲಿಮಿಟೆಡ್, ತುಂಬಾ ಖುಷಿ ಆಯಿತು. ಮತ್ತು ನನ್ನ ಶಂಜ ಅವಳು ಊಟ ಮಾಡಲಿಕ್ಕೆ ಕೇಳಿದೆ ಸ್ವಲ್ಪ. ನಾನು ಎಂತೆಲ್ಲ ಮಾಡಿ ಹೆದರಿಸಿ ಎಲ್ಲ 1-2 ಬಾಯಿ ಅದು ಊಟ ಮಾಡಿಸಿದ್ದು. ಮತ್ತು ಅಲ್ಲಿ ಅದು ಮ್ಯಾಂಗೋದು ಉಂಟಲ್ಲ, ಅದು ಸ್ವಲ್ಪ ಎಂತ ಹೇಳ್ತಾರೆ, ಹಣ್ಣು ಜಾಸ್ತಿ ಆಗಲಿಲ್ಲ, ಸ್ವಲ್ಪ ಇದಾಗಿ ಸಿಹಿ ಖಾರ ಖಾರ ತುಂಬ ಖುಷಿ ಆಯಿತು. ಟೇಸ್ಟ್ ಇತ್ತು ಅದು ಮಾಂಗ್ಯದು, ಅದು ಸ್ವಲ್ಪ ತಿಂದೆ. ಹಾಗೆ ತುಂಬಾ ಖುಷಿ ಆಯಿತು. ಮತ್ತು ಗೈಸ್ ಅದೇ, ಮತ್ತು ನಾನು ಆಲ್ರೆಡಿ ಮ್ಯಾಟರ್ನಿಟಿ ನೈಟಿ ತೆಗೆದಿದ್ದೇನೆ. ನಾನು 3 ನೈಟಿಗೆ 1399 ಕೊಟ್ಟು ನಾನು ತಗೊಂಡಿದ್ದೆ. ಅದು ಚೆನ್ನಾಗಿದೆ ಮಾಷಾಲ್ಲ. ಹಾಗೆ ನಾನು ಮತ್ತೆ ನೈಟೀಸ್ ಆಲ್ರೆಡಿ ಪ್ರೆಗ್ನೆನ್ಸಿಲಿ ಹಾಕೋದೆಲ್ಲ ಇತ್ತು, ಮತ್ತೆ ಜಾಸ್ತಿ ಯೂಸ್ ಇಲ್ಲ ಅಲ್ಲ, ಮತ್ತೆ ಇನ್ನು ಬೇಬಿಗೆ ಫೀಡಿಂಗ್ ಮಾಡಲಿಕ್ಕೆ ಅಷ್ಟೇ ಅಲ್ಲ, ಅದಕ್ಕೋಸ್ಕರ ಒಂದು ಕಾಟನ್ ನೈಟಿ ತೆಗೆದೆ. 3 ಅದೇ, ಅದು ಕೂಡ ಕಾಟನೇ 3. ಅದೇ 1400 ಅದಕ್ಕೆ. ಅದು ಇದರಲ್ಲಿ ನಾನು ಹಾಕಲಿಕ್ಕೆ ಇಲ್ಲ ಈ ವಿಡಿಯೋದಲ್ಲಿ, ನೆಕ್ಸ್ಟ್ ನೋಡುವ. ಹಾಗೆ ಅಷ್ಟೇ, ಮತ್ತೆಂತ ತೆಗಿಲಿಲ್ಲ ಗೈಸ್. ಮತ್ತೆ ನನಗೆ ಈ ಚಪ್ಪಲಲ್ಲಿ ತೆಗಿಬೇಕಂತ ಇತ್ತು. ಸಲ್ಮಾನ್ ಅವ್ರು ಹೇಳಿದ್ರು ಮನೆಯಲ್ಲಿ ಹಾಕ್ಲಿಕ್ಕೆಲ್ಲ ಚಪ್ಪಲ್ ತೆಗಿ ಅಂತೇಳಿ. ನಾನು ಈ ಜೂಡಿಯೋದಲ್ಲಿ ತೆಗೆದು ಚಪ್ಪಲ್ ತುಂಬ ಅಂದ್ರೆ ಒಂದು ವರ್ಷ ಇತ್ತು, ಒಂದೂವರೆ ವರ್ಷ ಆಯಿತು. ಎಂದಕ್ಕೆ ಕಾತಿರ್ತೆ ನೋಡಿ ಅಂತೆ ಬಾಲ್ ಮಾಡಿದಂಥದ್ದು. ಹಾಗೆ ಉಂಟಲ್ಲ, ತೆಗಿಲಿಲ್ಲ ನಾನು. ಅದೆಲ್ಲ ತೆಗಿಬೇಕು, ಅದೆಲ್ಲ ಮತ್ತೆ ನೋಡುವ, ಸಾಮಾನ್ಯವರು ತರ್ತಾರೆ, ನನಗೆ ಹೋಗ್ಬೇಕಂತ ಇಲ್ಲ. ಹಾಗೆ ಗೈಸ್ ಫೈನಲಿ ಒಂದು ಹೋಗಿ ಬಂದೆ. ನಿಜ ನನಗೆ ಟೆನ್ಷನ್ ಆಗಿತ್ತು, ಯಾವಾಗ ಅಂತ. ಈಗ ಒಂದು ಬ್ಲೌಸ್ ಒಂದು ಸ್ಟಿಚ್ ಕೊಡ್ಲಿಕ್ಕೆ ಉಂಟು ನನಗೆ. ಸಾರಿ ತೆಗ್ದದ್ದು ನೀವು ನೋಡಿರ್ಬೋದು, ಅದರಲ್ಲಿ ಯಾವುದಾದ್ರೂ ಒಂದು ನಾನು ತೆಗ್ದಿದ್ದೇನೆ, ನಿಮಗೆ ತೋರಿಸ್ತೇನೆ. ನಿಮಗೆ ನಾನು ಯಾವ್ದು ತೆಗ್ದಿದೆ ಅಂತ ಗೆಸ್ಸಿಂಗ್ ಇದ್ದರೆ ನನ್ನ ಕಮೆಂಟಲ್ಲಿ ಹೇಳಿ. ಬಟ್ ನಾನು ಯಾವ್ದು ತೆಗ್ದೆ ಅಂತ ಹೇಳಿ ನಾನು ವಿಡಿಯೋ ಮಾಡಿ ಹಾಕ್ತೇನಲ್ಲ, ಆವಾಗಲೇ ನೋಡಿ. ತುಂಬಾ ಖುಷಿ ಆಗ್ತಾ ಉಂಟು. ಫೈನಲಿ ಬೇಗನೆ ಆದೆವು, ನಾನು ಶೂಟೆಲ್ಲ ಮಾಡ್ತೇನೆ. ನನಗೆ ತುಂಬಾ ಒಂದು ಆಸೆ, ಸ್ವಲ್ಪ ಹೂವೆಲ್ಲ ಇಟ್ಟು ರೆಡಿ ಆಗಬೇಕು, ಸಿಂಪಲ್ಲಾಗಿ ರೆಡಿ ಆಗಬೇಕು ಸಾರಿ ಹಾಕಿ ಅಂತ. ಮತ್ತು ಬೇರೆ ಎಂತ ಆಸೆ ಇಲ್ಲ. ನಾನು ಒಂದು ವಿಡಿಯೋ ನೋಡಿದ್ದೇನೆ, ಅದು ಅವಳು ಪ್ರೆಗ್ನೆನ್ಸಿ ಶೂಟ್ ಮಾಡಿದಲ್ಲ, ಅವ್ರದ್ದು ಎಂಥದ್ದು ಫಂಕ್ಷನ್ ಇರಬೇಕು ಮೇ ಬಿ. ಬಟ್ ಅದು ಫಂಕ್ಷನ್ ಇತ್ತ ಏನೋ ಗೊತ್ತಿಲ್ಲ. ಕೈಯಲ್ಲಿ ಸ್ವಲ್ಪ ಮೆಹಂದಿ ಕೂಡ ಇಲ್ಲ, ಎಂತ ಸುಮ್ಮನೆ ಗೊತ್ತಿಲ್ಲ ನನಗೆ ಎಂಥದ್ದು. ರೀಲಲ್ಲಿ ಹಾಕಿದ್ರು, ನನಗೆ ಅದು ತುಂಬ ಇಷ್ಟ ಆಯಿತು. ಬಟ್ ನಾನು ಬ್ಲ್ಯಾಕ್ ಕಲರ್ ಸಾರಿ ತೆಗಿಲಿಲ್ಲ, ಅವಳು ಬ್ಲ್ಯಾಕ್ ಕಲರ್ ಸಾರಿ ಹಾಕಿದ್ದು ಅದರಲ್ಲಿ. ಬಟ್ ನಾನು ಬೇರೆ ತೆಗೆದದ್ದು. ನನಗೆ ಅದೇ ಆ ಥರ ಫುಲ್ಲು ಹೂ ಇಟ್ಟು ರೆಡಿ ಆಗಬೇಕಂತ ಆಸೆ. ಬಟ್ ನೋಡುವ, ರೆಡಿ ಆಗುವ ಟೈಮಲ್ಲಿ ನನಗೆ ರೆಡಿ ಮಾಡಲಿಕ್ಕೆ ಬರುವವರು ನನಗೆ ಫುಲ್ ಹೂ ಇಟ್ಟರೆ ಚೆಂದ ತೋರಿದ್ರೆ ಫುಲ್ ಇಡ್ತೇನೆ. ಇಲ್ಲ ಅಂತ ಹೇಳಿದ್ರೆ ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಇಟ್ಟು ನನಗೆ ಒಟ್ಟರಶಿ ನನ್ನ ಹೇರ್ ಕವರ್ ಆಗಬೇಕು ಹಿಂದೆಯಿಂದ. ನನಗೆ ಇಲ್ಲಿ ಆಫ್ ಇಟ್ಟರು ಕೂಡ ಓಕೆ, ಹೇರ್ ಹಿಂದೆಯಿಂದ ಕವರ್ ಆಗಬೇಕು ನನಗೆ ಆ ಥರ. ಮತ್ತು ಮೆಹಂದಿ ಎಲ್ಲ ಫುಲ್ ಹಾಕಿ ಒಂದು ರೆಡಿಯಾಗಿ ಶೂಟ್ ಮಾಡಬೇಕು ಅಂತಿದ್ದೇನೆ, ಇನ್ಶಾಲ್ಲಾ. ಅಲ್ಲಾನು ಈಡೇರಿಸಿದ್ರೆ ಸಾಕು ಆಸೆನು, ಮತ್ತು ಬೇರೆ ಎಂತ ಇಲ್ಲ. ಹಾಗೆ ಗೈಸ್ ಮಳೆ ಬರ್ತಾ ಉಂಟು ಹೊರಗಡೆ, ತುಂಬಾ ಖುಷಿ ಆಯಿತು ಗೈಸ್. ಬಚ್ಚಿ ಹೋಯ್ತು ಅಂತ ಹೇಳಿದರೆ ಬಂದು ನಿಲ್ಲಿಕ್ಕೆ ಕೂಡ ಆಗಲಿಲ್ಲ. ಮಲಗಿದ್ದೆ ಸ್ವಲ್ಪ ಹೊತ್ತು, ಅಂದರೆ ನಿದ್ದೆ ಮಾಡಲಿಲ್ಲ, ಸ್ವಲ್ಪ ಫ್ರೆಶ್ ಅಲ್ಲಾಗಿ ಶಂಜನ್ಗೆಲ್ಲ
ಇದು ಮಾಡಿ ಮಲಗಿಸಿದ್ದು. ಮತ್ತು ನೀವು ಎನಿಸ್ಬೇಡಿ ಇದು ಖಾಲಿ ಇದೇ ಕಲರ್ ಶಾಲ್ ಹಾಕ್ತೆ ವಿಡಿಯೋ ಮಾಡ್ತೆ ಅಂತ. ನನಗೆ ನಿಜ ಹೇಳ್ತೀವಿ, ಈ ಶಾಲಲ್ಲಿ ಸ್ವಲ್ಪ ಗ್ಲೋ ತೋರ್ತದೆ ಫೇಸ್, ಅದಕ್ಕೆ ಹಾಕೋದು. ಮತ್ತು ತುಂಬ ಉಂಟು ಕಾಟನ್ ಶಾಲಲ್ಲ, ಅದೆಲ್ಲ ಬ್ಲೂ ಆ ಥರ ಎಲ್ಲ ಕಲರ್ ಉಂಟು, ಇದೊಂಥರ ಗ್ಲೋ ತೋರ್ತದೆ, ಅದಕ್ಕೆ ಹಾಕೋದು. ಹಾಗೆ ವಿಷಯ ಗೈಸ್, ಇವತ್ತಿನ ಬ್ಲಾಗ್ ಇಷ್ಟೇ, ಮತ್ತೆಂತ ಇಲ್ಲ. ಶಾಪಿಂಗ್ ಮಾಡಿ ಬಂದು ಖುಷಿ ಆಯಿತು ಅಷ್ಟೇ ಹೇಳಲಿಕ್ಕೆ ಇಷ್ಟಪಡೋದು, ಮತ್ತೆಂತ ಇಲ್ಲ ಹಾಗೆ. ಓಕೆ, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ. ಬಾಯ್, ಟೇಕ್ ಕೇರ್.